And I'll think that ದೊಡ್ಡದಾಗೋದು ಚಿಕ್ಕದಲ್ಲಿ ಇರುತ್ತಂತ. I was talking about ಹಿಂದೆ ನೋಡಿ ಹಾಯ್ ಬಲ್ಲೆ ನೋ ಹಾಯ್ ಅದೇ ನಿಂತೆ ಗೈಸ್ ಇಡ್ಲಿ ಇನ್ ಡಿಫ್ರೆಂಟ್ ಶೇಪ್ಸ್. ಆ್ಯಕ್ಚುಲಿ ಅಗಸ್ತ್ಯ ಸೋಫಾನ ತುಂಬಾ ಗಲೀಜು ಮಾಡಿಟ್ಟಿದ್ದ. ಅದಕ್ಕೆ ಸೋಫಾ ಕ್ಲೀನಿಂಗ್ ಅವ್ರನ್ನ ಕರೆಸಿ ಸ್ವಲ್ಪ ಅವರು ಕ್ಲೀನ್ ಎಲ್ಲ ಮಾಡಿ ಹೋದರು. ದಿಸ್ ಹ್ಯಾಡ್ ಬುಕ್ ಫ್ರಮ್ ಅರ್ಬನ್ ಕಂಪನಿ. ಆ್ಯಂಡ್ ಲಂಚ್ಗೆ ಸಿಲ್ವರ್ ಫಿಶ್ ರವಾ ಫ್ರೈ ಆ್ಯಂಡ್ ಮ್ಯಾಂಗೋ ಮೆಣಸ್ಕಾಯಿ. ಗುಡ್ ಆಫ್ಟರ್ನೂನ್ ಗೈಸ್. ನಾವಿವಾಗ ಅಗಸ್ತ್ಯನ್ಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಜಯನಗರ 4th ಬ್ಲಾಕ್ ತುಂಬಾ ಬೋರಾಗಿದೆ ಮನೇಲಿ ಕುತ್ಕೊಂಡು. ಅದಕ್ಕೋಸ್ಕರ ಜಯನಗರ 4th ಬ್ಲಾಕ್ ಹೋಗಿ ಏನಾದ್ರು ಶಾಪಿಂಗ್ ಮಾಡೋಣ ಅಂತ. ನಾನು ಹಾಕಿರುವಂತ ಡ್ರೆಸ್ ಕೂಡ ಅಲ್ಲಿದೆ. ಅರೌಂಡ್ 700-600 ಸಮಥಿಂಗ್ ಅಷ್ಟೇ. ತುಂಬಾನೇ ಸಾಫ್ಟ್ ಆಗಿರೋ ಕಾಟನ್ ಮೆಟೀರಿಯಲ್. ಲಾಸ್ಟ್ ಮೈ ಇಯರಿಂಗ್ ನಾನು ಎಲ್ಲ ಕಡೆ ಹುಡುಕಿ ಬಂದಿರೋದು ಎಲ್ಲಿ ಅಂತ ಹುಡ್ಕೊಂಡು ನಾನು ಜಸ್ಟ್ ಸ್ನಾನ ಮಾಡಿ ಬಂದೆ. ಅಲ್ಲಿ ಇಲ್ಲ, ನೀರಲ್ಲಿ ಬಿದ್ದು ಹೋಗಿದ್ದ. ಕ್ಲಾತ್ಸ್ ವಾಷಿಂಗ್ ಮಿಷಿನ್ ಹಾಕಿದ, ಅಲ್ಲಿ ಅದ್ರಲ್ಲಿ ಹೋಯ್ತಾ. ಓ ಮೈ ಗಾಡ್, ತುಂಬ ಚಂದ ಬ್ಲಶ್. ಇಟ್ಸ್ ಓಕೆ, ಐ ಲೈಕ್ ಬ್ಲಶ್. ಇಷ್ಟ ಆಗುತ್ತೆ, ತುಂಬಾನೇ ಒಳ್ಳೆ ಫ್ರೇಗ್ರೆನ್ಸ್. ನಂದು ಸಿಗ್ಬೇಕಂತ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ದಟ್ ದೊಡ್ಡದಾಗೋದು ಚಿಕ್ಕದಲ್ಲಿ ಇರುತ್ತಂತ ಅಷ್ಟೇ. ವೈ ನಾಟ್? ನಮ್ಮ ಕ್ಲಿನಿಕ್ ಅಂತ ಇರುತ್ತೆ ಗೌರ್ಮೆಂಟ್ ಇದು. ಅಲ್ಲಿ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕಿಸ್ಕೊಂಡು ಬಂದ್ವಿ. ಅಲ್ಲಯ್ಯ ಅಗಸ್ತ್ಯಗೆ ಪೋಲಿಯೋ ಡ್ರಾಪ್ಸ್ ಪಾದಿನಿ ಅಗತ್ಯ. ದೆನ್ ವಿ ಕೇಮ್ ಟು ಜಯನಗರ್ 4th ಬ್ಲಾಕ್ ಅಲ್ಲಿರೋ ಕಲಾನಿಕೇತನ್ಗೆ and I purchased few sarees. ಭಾರಿ ಚೂರಿ ಪಾಟ್, ಭಾರಿ ಚೂರಲ್ಲಿ. ನಾನು ಈ ಶಾಪಿಂದ ಯೂಶುವಲಿ ಡ್ರೆಸ್ ಅನ್ನು ಪರ್ಚೇಸ್ ಮಾಡೋದು. And then we had mango lassi, ತುಂಬಾನೇ ಟೇಸ್ಟ್ ಇತ್ತು. ಆಮೇಲೆ ನಾವು ಡೈರೆಕ್ಟ್ ಮಲಬಾರ್ಗೆ ಹೋದ್ವಿ ಟು ಚೆಕ್ ಫಾರ್ ದ ಸೆಕೆಂಡ್ ಸ್ಟಾರ್ಟ್ಸ್. ಬಟ್ ಅಲ್ಲಿ ನನಗೆ ಅಷ್ಟೇನು ಕಲೆಕ್ಷನ್ ಇರಲಿಲ್ಲ. ಆ್ಯಂಡ್ ದೇ ಅಷ್ಟು ಚೆಕ್ ಇನ್ ದ ಕಿಡ್ಸ್ ಸೆಕ್ಷನ್ ಅಂತ. ಕಿಡ್ಸ್ ಸೆಕ್ಷನಲ್ಲೂ ಅಷ್ಟು ಕಲೆಕ್ಷನ್ ಸಿಕ್ಕಿಲ್ಲ ನನಗೆ. ಅದಕ್ಕೆ ಮತ್ತೆ ಡೈರೆಕ್ಟ್ ಭೀಮಾಗೆ ಹೋದ್ವಿ. ಭೀಮಾ ಮಲಬಾರ್ ಹತ್ರನೇ ಇದೆ ಅಲ್ಲಿ. ಅಗಸ್ತ್ಯ ಅಂತೂ ಫುಲ್ ಖುಷಿಗೆ. ಅಲ್ಲೊಂದು ಚಿಕ್ಕ ಮಗು ಇತ್ತು, 8 months, ಅವರೊಟ್ಟಿಗೆ ಆಟ ಆಡ್ತಾ ಇದ್ದ. ತುಂಬಾ ಖುಷಿ ಆಯ್ತು ನನಗೆ. Hello guys, we reached home. ತುಂಬ ಟಯರ್ಡ್ ಆಯಿತು. ಆ್ಯಂಡ್ ನಮ್ಮ ಮನೆ ಹತ್ತಿರ ಒಂದು ಶಾಪ್ ಇದೆ, ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಅಂತ. ನಾನು ತುಂಬ ದಿನದಿಂದ ಟ್ರೈ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಟುಡೇ ಐ ವೆಂಟ್ ಆ್ಯಂಡ್ ಬಾಟ್ ಫ್ಯೂ ಐಟಮ್ಸ್ ಫ್ರಮ್ ದೇರ್. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಅದಿಲ್ಲ, ಅದಕ್ಕಿಂತ ಮುಂಚೆ ನಾವು ಗೋಲ್ಡನ್ನ ದೇವ್ರ ಹತ್ರ ಇಟ್ಟು ಸ್ವಲ್ಪ ಪೂಜೆ ಮಾಡಿದ್ವಿ. ವಾಟ್ ಅಮ್ಮ ಕೊರಗಜ್ಜನಿಗೆ ಹರಕೆ ಹೇಳಿದ್ರು. ಆ್ಯಂಡ್ ಸಿ we got our earring back. But what to do, ಆಲ್ರೆಡಿ ಒಂದು ಇಯರಿಂಗ್ ತಂದಾಯಿತು. ಆ್ಯಂಡ್ ಇದರದ್ದು ಬ್ಯಾಕ್ ಸೈಡ್ ಸ್ಕ್ರೂ ಇಲ್ಲ. ಸೊ ಐ ಥಿಂಕ್ ಇಟ್ಸ್ ಓಕೆ. ನಾನು ಇದನ್ನು ಇನ್ನು ನೋ ಸ್ಟಡ್ ಥರ ಯೂಸ್ ಮಾಡ್ತೇನೆ.
This is crispy fried corn, and this is normal butter corn, and this is peri peri cheese corn. Yay! Agastya. ನಾನು ನಾರ್ಮಲ್ ಬಟರ್ ಕಾರ್ನ್ ಯಾಕೆ ತಾನೆ ಅಂದ್ರೆ ಇವನ್ಗೆ ಚಿಕನ್ ಡೇ ಲೆವರ್ ಪುಟ್ ಇಡೀ ಗಾಡ್ ಪೆಟ್ಟ ನಾನು ಕೇಳಿದೆ ಇಲ್ಲಿ ಯಾವುದು ಫೇಮಸ್ ಅಂತ, ಬಿಕಾಸ್ ಐಮ್ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್. ಪೆರಿ ಪೆರಿ ಕಾರ್ನ್ ಚೆನ್ನಾಗಿದೆ ಅಂತ ಹೇಳಿದ್ರು. ಇಟ್ಸ್ ಆಕ್ಚುಲಿ ಯಮ್. ಅದ್ರದ್ದು ಬ್ಲ್ಯಾಕ್ ಕಲರ್ ರೆಡಿಮೇಡ್ ಬ್ಲೌಸ್ ಇದೆ, ಸೊ ಐ ಆಮ್ ಪ್ಲಾನಿಂಗ್ ಟು ಪೇರ್ ದಿಸ್ ವಿತ್ ದಟ್ ಸಾರಿ. ಐ ಗಾಟ್ ಒನ್ ಮೋರ್ ಸಾರಿ, ದಿಸ್ ಒನ್ ತುಂಬ ಸಾಫ್ಟ್ ಇದೆ ಮೆಟೀರಿಯಲ್. ಐ ಥಿಂಕ್ ಸಮ್ ಕ್ರಾಪ್ ಟಾಪ್, ಸ್ಲೀವ್ಲೆಸ್ ಬ್ಲೌಸ್ ಕ್ರಾಪ್ ಟಾಪಿಗೆ ಚೆನ್ನಾಗಿ ಕಾಣ್ಬೋದು. ಆಮೇಲೆ ಅಮ್ಮ 2 ಸಾರಿ ತಗೊಂಡ್ರು. ದಿಸ್ ವಾಸ್ ಫ್ರಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಅಂತ. ನೋಡಿ ಆಗ್ತೀರಾ, ವಿಜಯಲಕ್ಷ್ಮಿ ಅಲ್ಲ ಜಯಲಕ್ಷ್ಮಿ ಸಮಥಿಂಗ್. ನೋಡಿ ನೋಡಿ ನೀವು ಹೇಗಿದೆ ಈ ಮೆಟೀರಿಯಲ್ ಏನಂತ, ಬಟ್ ಇಟ್ ಈಸ್ ಯೂಯಿ ನೈಸ್ ಮೆಟೀರಿಯಲ್. This is the first dress, shawl, top and pant. ನೋಡಿ, it's in rust orange color with the shawl. This I was talking about. Oh, ಹಿಂದೆ ನೋಡಿ. Guys, this is the blouse I was talking about. So ಈ ಸಾರಿಗೆ I think ಮ್ಯಾಚ್ ಆಗ್ತಿದೆ, ಸಮಥಿಂಗ್ ಡಿಫ್ರೆಂಟ್. ದಿಸ್ ಇಸ್ ಅನದರ್ ಸ್ಯಾರಿ ವಿಚ್ ಐ ಬಾಟ್ ಫ್ರಮ್ ಕಲಾನಿ. ದಿಸ್ ಇಸ್ ಲಾಸ್ಟ್ ಸ್ಯಾರಿ, ನಾನು ಅವಾಗ ಹೇಳ್ದೆ ಅಲ್ಲ ನಂತೊಂದು ವೈಟ್ ಕಲರ್ ಫುಲ್ ಹ್ಯಾಂಡ್ ಇದು ಬ್ಲೌಸ್ ಇದೆ ಅಂತ, ಒಂದು ಫುಲ್ ಹ್ಯಾಂಡ್ ಬ್ಲೌಸ್ ಇದೆ ಅಂತ. ಸೊ ಯೂಶ್ವಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಯಾರಿ ತಗೊಂಡು ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋದು. ಸೊ ದಿಸ್ ಟೈಮ್ ನಾನು ನಂದು ಬ್ಲೌಸ್ ಆಲ್ರೆಡಿ ಮೈಂಡಲ್ಲಿ ಇತ್ತು, ಆ ಬ್ಲೌಸಿಗೆ ತಕ್ಕ ಸ್ಯಾರಿ ತಗೊಂಡದ್ದು ಅಷ್ಟೇ. ಐ ಆಮ್ ಹ್ಯಾಪಿ ಗೈಸ್, ಇವತ್ತು ಶಾಪಿಂಗ್ ತುಂಬಾ ಸಕ್ಸಸ್ಫುಲ್ ಆಯ್ತು. ಗೈಸ್, ವರುಣ್ ಶೆಟ್ಟಿ ಇಸ್ ಇನ್ ದ ಹೌಸ್. ನಮ್ಮ ಮನೆಯಲ್ಲಿ ಇರೋದು ಚಿಕ್ಕ ಫ್ರಿಡ್ಜ್. ಈ ಮೀನನ್ನ ಹೇಗೆ ಇಡೋದು ಗೈಸ್, ಹೇಗೆ ಇಡೋದು? ಓ, ಐಸ್ ಉಂಡಿ. ನಂಗೂ ಎಷ್ಟು ಉದ್ದ ಉಂಟಂದ್ರೆ ಸಿ ಒಂದು ಪಾನ್ ನೋಡಿ. ನಾನಿದು ಈ ಅಂಜಲ್ ಸುಮ್ಮೈ ಕಿಂಗ್ ಫಿಶ್ ಮತ್ತು ಸೋಲ್ ಫಿಶ್ ನಂಗೆ ಮತ್ತು ಪ್ರಾನ್ಸ್ ಮತ್ತು ಬಂಗುಡೆ, ಇದಕ್ಕೆ ಮಸಾಲ ಮಿಕ್ಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಜಸ್ಟ್ ಜಿಂಜರ್ ಪೇಸ್ಟ್ ಆ್ಯಂಡ್ ದಿಸ್ ಈಸ್ ಅರಿಶಿನ ಹುಡಿ. ಐಮ್ ಆ್ಯಡಿಂಗ್ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಹಿಂಗೆ ಹಾಕಿ ಫಿಶ್ ಫ್ರೈ ಮಸಾಲ, ಸ್ವಲ್ಪ ಚಿಲ್ಲಿ ವಿನೆಗರ್. ನೀವು ಬೇಕಾದರೆ ಲಿಂಬೆ ಹಣ್ಣು ಕೂಡ ಹಿಂಡ್ಬೋದು. ಸ್ವಲ್ಪ ವಿನೆಗರ್ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್, ಸಾಕು ಅಂತ ಅನಿಸುತ್ತೆ. ಸ್ವಲ್ಪ ಹುಣಸೆ ಹಣ್ಣಿದ್ದು ನೀರು, ಒಂದು ಸ್ವಲ್ಪ ಸಾಲ್ಟ್ ಹಾಕಿ. ಪ್ರಾನ್ಸ್ ಫ್ರೈಗೆ ನಾನು ಕಬಾಬ್ ಪೌಡರ್, ಚಿಲ್ಲಿ ಪೌಡರ್, ಗಾರ್ಲಿಕ್, ಜಿಂಜರ್ ಪೇಸ್ಟ್, ಸ್ವಲ್ಪ ಹಿಂಗ್, ಅರಿಶಿನ ಆ್ಯಂಡ್ ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ. ಸೋಯಾ ಸಾಸ್ ಆ್ಯಂಡ್ ಸ್ವಲ್ಪ ಉಪ್ಪು ಮಾಡಿ ಅದಕ್ಕೆ ಕಲರ್ ಹೀಗೆ ಬಂದಿದೆ. ನಮ್ಮದೆಲ್ಲ ಮ್ಯಾರಿನೇಷನ್ ರೆಡಿ ಇದೆ. 1 ವೀಕ್ ಫುಲ್ ಜಾಲಿ ಗೈಸ್. ಹಾಕಿ ಫ್ರೈ ಮಾಡಿ ಸೂಪರ್ ಆಗಿರುತ್ತೆ ಟೇಸ್ಟ್. ತೆಂಗಿನಕಾಯಿ, ಅದ್ರ ಬಸದ, ತೊಂಡೆಕಾಯಿ. ಓ ಹುಳ್ಕ, ಹಲಸಿನ ಹಣ್ಣಿನ ಹುಳ್ಕ. ನನಗೆ ಹಲಸಿನ ಹಣ್ಣು ಇಷ್ಟ ಅಂತ ಒಂದು ಪೀಸ್ ಕಳಿಸಿದ್ದಾರೆ ನನ್ನತ್ತೆ. ಮನೇದು ಮ್ಯಾಂಗೋಸ್, ಅದು ಫ್ರಿಜ್ಜಲ್ಲಿ ಎಷ್ಟು ಸ್ವಲ್ಪ ಕಪ್ಪಾಗಿದೆ, ಬಟ್ ಟೇಸ್ಟ್ ತುಂಬ ಸೂಪರ್ ಇದೆ.
Guys, that's it for today. If you guys like my video, please like, share, comment and subscribe. See you soon in my next video. Bye.